ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಹ್ಯಾವ್ ಹೆಲ್ದಿ ಫುಡ್, ಆದಷ್ಟು ಮನೇಲೆ ಕುಕ್ ಮಾಡಿರೋದು. ಸ್ಕಿನ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ದೇಶವಿಶ್ವ ನಮ್ಮ ಒಂದು ಪ್ರಕೃತಿನೇ ನಮ್ಮ ಸ್ಕಿನ್ ಕೇರ್ ರೂಟೀನ್ ಆಗಿತ್ತು. ನಾನು ಆದಷ್ಟು ವರ್ಕಿಂಗ್ ಔಟ್, ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೇಕು. ನಿಮ್ಮ ಲೈಫ್ ಅಲ್ಲಿ ವರ್ಕೌಟ್ ಶುರು ಮಾಡಿದ್ಮೇಲೆ ಆಗಿರ್ಬೋದು, ಯೋಗ ಶುರು ಮಾಡಿದ್ಮೇಲೆ ಆಗಿರ್ಬೋದು, ಏನೆಲ್ಲ ಚೇಂಜಸ್ ಆಗಿದೆ? ಸೊ ಐ ಥಿಂಕ್ ಆಲ್ ದಿಸ್ ವಿಲ್ ಆಡ್ ಆನ್. ಆದಷ್ಟು ಹೆಲ್ದಿ ಆಗಿರಕ್ಕೆ ಮೆಡಿಟೇಷನ್, ವರ್ಕ್ಔಟ್ ವಿಲ್ ಹೆಲ್ಪ್. ಮಾತಾಡ್ತಾ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರಿ, ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಸ್ಟೇ ಹ್ಯಾಪಿ, ಕೀಪ್ ಸ್ಮೈಲಿಂಗ್, ದೇವರನ್ನ ನೆನೆಸ್ಕೊಳ್ಳಿ ಯಾವಾಗ್ಲೂ. ಹ್ಯಾವ್ ಹೆಲ್ದಿ ಫುಡ್, ಆದಷ್ಟು ಮನೇಲೆ ಕುಕ್ ಮಾಡಿರೋದು, ಆಮೇಲೆ ಹೆಲ್ದಿ ಆಗಿ ಏನ್ ಸಿಗುತ್ತೆ ಅದ್ ತಿನ್ನೋಣ ಅಷ್ಟೇ. ಸ್ಕಿನ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ದೇಶವಿಶ್ವ ನಮ್ಮ ಒಂದು, ಯಾಕಂದ್ರೆ ಫುಲ್ ಫೇರ್ ಆಗಿರ್ತೀರಾ. ಹುಡುಗಿರಿಗೆ ನಾವು ಹಿಂಗಿರ್ಬೇಕು ಅನ್ನೋದಾದ್ರೆ ಹುಡುಗರು ಏನ್ ಗುರು ಈ ಸಕ್ಕತ್ತಾಗಿದ್ದಾರೆ ಅನ್ನೋವಂಥದ್ದು. ಆಕ್ಚುಲಿ ಹಾಗೆ ನನ್ ಸ್ಕಿನ್ ಕೇರ್ ರೂಟೀನ್ ಅಂತ ಏನಿಲ್ಲ, ಬಟ್ ನಾನು ಬೆಳ್ದಿರೋದೇ ಮಡಿಕೇರಿಲಿ. ಸೊ ನಮ್ಗೆ ಪ್ರಕೃತಿನೇ ನಮ್ಮ ಸ್ಕಿನ್ ಕೇರ್ ರೂಟೀನ್ ಆಗಿತ್ತು. ಸೊ ನಾರ್ಮಲ್ ಆಗಿ ಏನ್ ಸ್ಕಿನ್ ಕೇರ್ ಮಾಡ್ಬೇಕಷ್ಟೇ. ನಾನು ಆದಷ್ಟು ಅರ್ಶನ, ಬೇಸನ್ ಆ ತರನೇ ಯೂಸ್ ಮಾಡೋದು. ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್ ರೂಟೀನ್ ಅಂತ. ತುಂಬಾ ಏನು ಉದ್ದ ಲಿಸ್ಟ್ ಇಲ್ಲ, ಬಟ್ ಅಗೇನ್ ಈಟಿಂಗ್ ಹೆಲ್ದಿ ಮೇಕ್ಸ್ ಅ ಡಿಫ್ರೆಂಟ್. ವರ್ಕಿಂಗ್ ಔಟ್, ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೇಕು, ತುಂಬಾ ವರ್ಕೌಟ್ ಮಾಡ್ಲಿ ಅಥವಾ ಯಾವ್ದಾದ್ರು ಒಂದು ಆಕ್ಟಿವಿಟಿ ದಿನಕ್ಕೆ ಇರ್ಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ಐ ಥಿಂಕ್ ಮತ್ತೆ ಬಿ ಹ್ಯಾಪಿ, ಅದೇ ಸ್ಕಿನ್ ಕೇರ್ ರೂಟೀನ್. ಅಂದ್ರೆ ಈಗ ನೀವು ಹೇಳಿದ್ರಿ ಆಲ್ಮೋಸ್ಟ್ ಎಲ್ಲ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ಮೇಕಪ್ ಅಲ್ಲಿ ಒಂದಷ್ಟು ಕಾಸ್ಮೆಟಿಕ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಇದು ಕೆಮಿಕಲ್ಸ್ ಇಂದ ಕೂಡಿರುತ್ತೆ. ಸೊ ಅವಾಗೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ವಿ ಕಾಂಟ್ ಅವಾಯ್ಡ್ ಯಾವ್ದು. ನಾವ್ ಇವಾಗ ಫುಲ್ ಬಿಟ್ಬಿಡ್ತೀವಿ ಅಂತ ಹೇಳಕ್ ಆಗಲ್ಲ, ನಾವ್ ಆತರ ವರ್ಲ್ಡ್ ಅಲ್ಲಿ ಇದೀವಿ. ಸೊ ಖಂಡಿತವಾಗ್ಲೂ ನಮ್ಮ ಮೇಕಪ್ ಆರ್ಟಿಸ್ಟ್ ಕೇಳಿದ್ರೆ ಗೊತ್ತಾಗುತ್ತೆ. ಕಮ್ಮಿ 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 ಅಂತಿರ್ತೀನಿ ನಾನು. ಸೊ ಆದಷ್ಟು ಕಮ್ಮಿ ಯೂಸ್ ಮಾಡಕ್ಕೆ ಟ್ರೈ ಮಾಡೋದು ಅಷ್ಟೇ. ಈ ಹೇರ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ನಿಮ್ಮ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೋಬೇಕಾಗ್ತಾ ಇರ್ತದೆ. ನಿಮ್ಮ ಹೇರ್ ಕೇರ್ ರೂಟೀನ್ ಆಗಿರ್ಬೋದು, ಪ್ಯಾಕ್ಸ್ ಕೆಲವೊಂದೆಲ್ಲ ಹಾಕ್ತಿರ್ತಾರೆ. ಹುಡುಗಿರಂತಂದ್ರೆ ಒಂಥರ ಲೈಕ್ ಏನಂತಾರೆ, ಬ್ಯೂಟಿ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಖಂಡಿತ, ಬಟ್ ನಂದು ಯಾವತ್ತಿದ್ರು ಕೋಕೋನಟ್ ಆಯಿಲ್ ಅದನ್ನೇ ಯೂಸ್ ಮಾಡೋದು. ಅಂಡ್ ಮನೆಯಲ್ಲಿ ನಾನು ಮಡಿಕೇರಿಗೆ ಹೋದಾಗ ಅಲ್ಲಿ ಒಂದ್ ಸ್ವಲ್ಪ ನಮ್ಮ ಅಮ್ಮಂದು ರೆಸಿಪೀಸ್ ಇದೆ, ಹೈಬಿಸ್ಕಸ್ದು ಪ್ಯಾಕ್ ಹಾಕು ಆ ತರ. ಎಕ್ಸ್ಕ್ಲೂಸಿವ್ ಆಗಿ ನಾನೇನು ಯೂಸ್ ಮಾಡೋ, ಆದಷ್ಟು ನ್ಯಾಚುರಲ್ ಆಗಿರಕ್ ಟ್ರೈ ಮಾಡ್ತೀನಿ. ಆದಷ್ಟು ಮೇಕಪ್ ಎಲ್ಲ ಗಂಟೆ ಗಟ್ಟಲೆ ಕ್ಯಾರಿ ಮಾಡ್ತಿರ್ತೀರಾ, ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೊಳ್ತಾ ಇರ್ತೀರಾ. ಮೇಕಪ್ ಇಂದ ಸ್ಕಿನ್ ಗೆ ಡ್ಯಾಮೇಜ್ ಆಗೋದೆಲ್ಲ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನೆಲ್ಲ ರೂಟೀನ್ಸ್ ನ ಫಾಲೋ ಮಾಡ್ತಿರ್ತೀರಾ? ಆಕ್ಚುಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಮ್ಗೆ ಎನಿವೇಸ್ ಡೈಲಿ ಅವ್ರು ಮೇಕಪ್ ಮಾಡ್ತಿರೋದ್ರಿಂದ ಏನಾದ್ರೂ ಒಂದು ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಆಫ್ಕೋರ್ಸ್ ಅಟ್ ದಿ ಎಂಡ್ ಆಫ್ ದ ಡೇ ಮೇಕಪ್ ನ ನೀಟಾಗಿ ರಿಮೂವ್ ಮಾಡೋದೊಂದು ಒಳ್ಳೆಯ ಟಿಪ್ ಅನ್ಸುತ್ತೆ. ಮಾಡ್ಲೇಬೇಕು, ನೋ ಆಪ್ಷನ್. ಆಮೇಲೆ ಮಾಯಿಶ್ಚರೈಸ್ ಮಾಡೋದು, ಸನ್ಸ್ಕ್ರೀನ್ ಇಸ್ ಆಲ್ವೇಸ್ ದೇರ್. ವರ್ಕೌಟ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ನಂದು ವರ್ಕೌಟ್ ರೂಟೀನ್, ಐ ವೇಕ್ ಅಪ್ ವೆರಿ ಅರ್ಲಿ. ದಟ್ ಇಸ್ ಮೈ ಫಸ್ಟ್ ಪ್ರಿಯಾರಿಟಿ. ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಅದೇ ನನ್ನ ಪ್ರಿಯಾರಿಟಿ. ಅಂಡ್ ಜಪ ಮಾಡ್ತೀನಿ. ಅಲ್ಲದೆ ಅದಾದ್ಮೇಲೆ ವರ್ಕೌಟ್ ಹೋಗ್ತೀನಿ, ಕ್ರಾಸ್ ಫಿಟ್ ಮಾಡ್ತೀನಿ, ಇಲ್ಲ ನಾರ್ಮಲ್ ವರ್ಕೌಟ್ ಮಾಡ್ತೀನಿ. ಏನು ಆಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಒಂದಿನ ಯೋಗ ಮಾಡ್ತೀನಿ ವೀಕ್ಲಿ. ಸೊ ಎವ್ರಿ ಡೇ ಏನಾದ್ರೂ ಒಂದು ಆಕ್ಟಿವಿಟಿ ಇರ್ಬೇಕು ಅಂತ ಮೇಡ್ ಶೋರ್. ನೋಡೋಣ, ಬಿಸಿ ಇದ್ರೂ ಒಂದು ಆಕ್ಟಿವಿಟಿ ಇರ್ಲಿ, ಅಥವಾ ಏನು ಆಗ್ಲಿಲ್ಲ ವಾಕ್ ಆದ್ರೂ ಮಾಡಿ ಮುಗಿಸ್ಬೇಕು ಅನ್ನೋ. ವರ್ಕೌಟ್ ಸಾಕಷ್ಟು ಜನರಿಗೆ ಒಂದು ಕಂಫರ್ಟಬಲ್ ಫೀಲ್ ಕೊಡುತ್ತೆ, ಅಂಡ್ ಅವ್ರ ದಿನ ಫುಲ್ ಆಕ್ಟಿವ್ ಆಗಿರೋದಕ್ಕೆ ನಮ್ಗೆ ಒಂದು ಹಿಂಟ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಲೈಫ್ ಅಲ್ಲಿ ವರ್ಕೌಟ್ ಶುರು ಮಾಡಿದ್ಮೇಲೆ ಆಗಿರ್ಬೋದು, ಯೋಗ ಶುರು ಮಾಡಿದ್ಮೇಲೆ ಆಗಿರ್ಬೋದು, ಏನೆಲ್ಲ ಚೇಂಜಸ್ ಆಗಿದೆ? ವರ್ಕೌಟ್ ಇಟ್ಸ್ ಬೀನ್ ಲಾಂಗ್ ಟೈಮ್ ಇವಾಗ, ಬಟ್ ನೀವ್ ಹೇಳ್ದಂಗೆ ಅದೊಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಅಂಡ್ ಫುಲ್ ಡೇ ನಮ್ಗೆ ಅದೊಂದು ಎನರ್ಜಿ ಸೇಮ್ ಇರುತ್ತೆ ಅಂತ ಅನ್ಸುತ್ತೆ. ಮೇ ಬಿ ಮೆಡಿಟೇಷನ್, ಮೇ ಬಿ ವರ್ಕೌಟ್ ಎಲ್ಲ ಇದಿಷ್ಟು ಒಂದು, ಈಗ ಅದು ನಮ್ಗಿರೋ ಸ್ಟ್ರೆಸ್ ಲೆವೆಲ್ಗೆ ಅಥವಾ ನಾವು ತಿಂತಿರೋ ಫುಡ್ಗೆ ಇಲ್ಲಿ ನಮ್ಮ ಸುತ್ತಮುತ್ತ ವೆರಿ ಅಡಲ್ಟ್ರೇಟೆಡ್. ಸೊ ಐ ಥಿಂಕ್ ಆಲ್ ದಿಸ್ ವಿಲ್ ಆಡ್ ಆನ್. ಆದಷ್ಟು ಹೆಲ್ದಿ ಆಗಿರಕ್ಕೆ ಮೆಡಿಟೇಷನ್, ವರ್ಕ್ಔಟ್ ವಿಲ್ ಹೆಲ್ಪ್. ನಿಮ್ದು ಕರ್ಲಿ ಹೇರ್ ಅನ್ಸುತ್ತಲ್ಲ, ಯಾ, ಕರ್ಲಿ ಹೇರ್ಗೆ ಏನೆಲ್ಲ ಯೂಸ್ ಮಾಡ್ತಿರ್ತೀರಾ? ಅಗೇನ್ ಕೋಕೋನಟ್ ಆಯಿಲ್, ಬೇರೆ ಏನು ಇಲ್ಲ ನಂದು ಟಿಪ್ಪು, ದಯವಿಟ್ಟು ಕ್ಷಮಿಸಿ. ಇದೆಲ್ಲ ಈ ಕ್ವೆಶನ್ ಆಕ್ಚುಲಿ ನನಗೆ ತುಂಬಾ ತಪ್ಪು, ಯಾಕಂದ್ರೆ ನಂದು ಏನು ರೂಟೀನ್ ಆ ತರ ಸ್ಪೆಸಿಫಿಕ್ ಆಗಿಲ್ಲ. ಐ ಟ್ರೈ ಟು ಬಿ ಆಸ್ ಮಚ್ as ಪಾಸಿಬಲ್ ನ್ಯಾಚುರಲ್ ಆಗಿರ್ಬೇಕು ಅಂತ ಅಷ್ಟೇ. ಈ ಬೋಟಾಕ್ಸ್, ವೇಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ನೋ, ಐ ಆಮ್ ಟೋಟಲ್ ನೋ ಫಾರ್ ಆಲ್ ದಿಸ್. ಅವರವ್ರ ಇಷ್ಟ, ನೋ ಕಮೆಂಟ್ಸ್. ಬಟ್ ನನಗೆ ಐ ಡೋಂಟ್ ಪ್ರಿಫರ್ ಎನಿ ಆಫ್ ಇಟ್. ನ್ಯಾಚುರಲ್ ಇಸ್ ಆಲ್ವೇಸ್ ಟ್ರೆಂಡಿಂಗ್. ನಿಮ್ಮ ಫಾಲೋವರ್ಸ್ ಆಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು, ಏನಾದ್ರು ಬ್ಯೂಟಿ ಟಿಪ್ಸ್ ಕೊಡೋದಾದ್ರೆ? ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆದಷ್ಟು ಸ್ಟ್ರೆಸ್ ನ ಸ್ವಲ್ಪ ಕಮ್ಮಿ ಮಾಡಿ, ಎಲ್ಲ ಚೆನ್ನಾಗಿರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.